ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ, ನೀನು ಹಾರ ಹಾಕ್ತಿದ್ಯಾ ನವಿ? ನಾನು ಹಾರ ಹಾಕೋಣ ಅಂತಾನೆ ಬಂದೆ. ಓ ಹೌದಾ ಅಕ್ಕ? ಪರವಾಗಿಲ್ಲ ಬಿಡಬಿ. ಅಲ್ಲ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಸುಮಾ, ಅಯ್ಯೋ, ನಾನೇನು ತಪ್ಪ ಕೇಳ್ತಿಲ್ಲ. ನಿಂಗೆ ಸ್ನೇಹ ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿನಾ? ನಾನು ಅವ್ವನೋ ಅಥವಾ ಸಹನ ಅಕ್ಕನೋ ಮಾಡ್ತೀವಿ. ನೀನ್ ಯಾಕೆ ಇಷ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಏನು ಕೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ ಸುಮಾ. ಇದೆಲ್ಲ ಸ್ವಲ್ಪ ಅಧಿಕ ಪ್ರಸಂಗತನ ಅಂತ ಅನ್ನಿಸ್ಬೋದು. ಹಂಗೆಲ್ಲ ಏನೂ ಇಲ್ಲವೇ. ನೀನು ಅವಳ ಮಾತನ್ನ ಮನ್ಸ್ಗೆ ಹಚ್ಕೋಬೇಡ. ಇಲ್ಲ ಅಕ್ಕ, ಸುಮಾ ಕೇಳ್ತಾ ಇರೋದು ಸರಿಯಾಗೇ ಇದೆ. ನನಗೆ ಚಿಕ್ಕ ವಯಸ್ಸಿಂದನೂ ಅಮ್ಮನ ಪ್ರೀತಿ, ಅಕ್ಕ ತಂಗಿರ ಒಡನಾಟ ಯಾವುದೂ ಸಿಕ್ಕಿರಲಿಲ್ಲ. ಒಂದು ಪುಟ್ಟ ನಾಯಿ ಮರಿಗೆ ತಲೆ ಸವರಿ ಒಂದು ಹೊತ್ತು ಊಟ ಹಾಕಿದ್ರೆ ಅದು ಹೇಗೆ ಎಲ್ಲರನ್ನೂ ಹಚ್ಕೊಂಡ್ಬಿಡುತ್ತೋ ಹಾಗೆ ನಾನು. ಕೆಲವರಿಗಿದೆಲ್ಲ ಸ್ವಲ್ಪ ಇರಿಟೇಟಿಂಗ್ ಅಂತ ಅನ್ನಿಸ್ಬೋದು. ಕಾಲೇಜ್ ಟೈಮಲ್ಲೂ ನನ್ನ ಎಲ್ಲ ಆಡ್ಕೊಂಡಿದ್ದು ಇದೆ. ಇವಳೊಬ್ಳು ಹಿಂದೆ ಬಿದ್ದರೆ ಬಿಡೋದೇ ಇಲ್ಲ, ಎಲ್ಲಿ ಹೋದ್ರೂ ಹಿಂದೆ ಬರ್ತಾಳೆ ಅಂತೆಲ್ಲ ಬೈಕೊಂಡಿದ್ದಾರೆ. ಅದನ್ನು ಕೇಳಿಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗೋದು. ನಮಗೆ ಅಂತ ಯಾರೂ ಸಿಗಲ್ವಾ? ನಮ್ಮವರು, ನಮ್ಮ ಕುಟುಂಬದ ಥರ ನನ್ನ ಸುಖ ದುಃಖ ಎಲ್ಲ ಹಂಚ್ಕೊಳ್ಳೋಕ್ಕೆ ನನಗೆ ಯಾರೂ ಸಿಗೋದೇ ಇಲ್ವಾ ಅಂತ ನಾನು ತುಂಬ ಸತಿ ಹತ್ಬಿಟ್ಟಿದ್ದೀನಿ. ಅಂಥ ನನಗೆ ಇಂಥ ಕುಟುಂಬ ಸಿಕ್ಕಿರೋದು ನನ್ನ ಪುಣ್ಯನೇ ಅಲ್ವಾ? ನಾನು ಯಾರು ಏನು ಅಂತ ಗೊತ್ತಿಲ್ಲದಲೇ ಇದ್ದಾಗಲೂ ನೀವೆಲ್ಲ ನನಗೆ ಸಹಾಯ ಮಾಡಿದ್ದೀರಾ. ಸ್ನೇಹ ಅಕ್ಕ ಅಂತೂ ನನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದಾರೆ. ನಾನು ಈ ಮನೆಯವ್ರಿಗೆ ಸಾಯೋವರೆಗೂ ಋಣಿಯಾಗಿರ್ತೀನಿ. ಆದರೆ ನನ್ನಿಂದ ನಿಮಗಿಲ್ಲಿ ತೊಂದರೆ ಆಗತ್ತೆ ಅನ್ನೋದಾದರೆ ಅಕ್ಕ, ನಾನು ಸುಮ್ಮನೆ ಕೇಳಿದ್ದು, ಸಾರಿ. ನಾವು ಯಾರನ್ನೂ ಅಷ್ಟು ಸುಲಭವಾಗಿ ಹಚ್ಕೊಳ್ಳೋಕ್ಕಿಲ್ಲ ಕಣವಿ. ಆದರೆ ಒಂದ್ಕಿತ ನಮ್ಮವ್ರಿಂದ ತೀರ್ಮಾನ ತಗೊಂಬಿಟ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಿಲ್ಲ. ಸ್ನೇಹಕ್ಕ ಇದ್ದಾಗಲೂ ಹೀಗೆ ನಾವು ಮೂವರು ಆಗಾಗ ಎಮೋಷ್ನಲ್ ಆಗ್ತಿದ್ವಿ. ಸಿಲ್ಲಿ ಗರ್ಲ್ಸ್. ನಾನು ಸ್ನೇಹನೇ, ನಾನು ಸಿಲ್ಲಿನೇ. ಸುಮಾ, ನಾ ಹೋಗಿ ತಿಂಡಿ ತಂದು ಕೊಡ್ತೀನಿ ನಿಂಗೆ. ಅಕ್ಕ, ನಾವು ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕಿಲ್ಲ, ಹಚ್ಕೊಂಡ್ರೆ ಬಿಡೋಕ್ಕಿಲ್ಲ ಅಂದಲ್ಲ. ಹಾಗಾದರೆ ನಿನ್ನ ಮನಸ್ಸಲ್ಲಿ ಇನ್ನೂ ಮುರಳಿ ಬಾಬಾ ಇದ್ದಾರೆ ಅಂತಾನೆ ಅರ್ಥ ಅಲ್ವಾ? ಯಾವುದಕ್ಕೆ ಯೋನಂತ ಅರ್ಥ ಮಾಡ್ಕೊತಿದ್ಯಾ ನೀನು? ಆಗ ಸುಮ್ಮನೆ. ಅಯ್ಯೋ ಅಕ್ಕ, ಸಾಕು. ಅಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಅವಾಗಲೇ ಸ್ವಲ್ಪನೇ ಬಡಿಸಿದ್ದೆ. ಸಾಕಕ್ಕ, ಇದೇ ಜಾಸ್ತಿ ಆಯ್ತು. ಸರಿ, ಏನು ಅವಸರ? ಕಾಲೇಜ್ ಇಲ್ಲ ಅಂತ ಹೇಳ್ದೆ ತಾನೆ, ಆರಾಮಾಗಿ ತಿನ್ನು. ಅವಸರ ಅಲ್ಲ, ಹೊಟ್ಟೆ ತುಂಬಿತು, ಸಾಕು. ಅಯ್ಯೋ, ಇಷ್ಟು ತಿಂದ್ರೆ ಹೇಗೆ ಸುಮಾ? ಓದಕ್ಕೆ ಶಕ್ತಿ ಬೇಡವಾ? ಹಾ,
ನಾನೇನು ಬೆಟ್ಟ ಹತ್ಬಿಟ್ಟು ಒಂಟಿ ಕಾಲಲ್ಲಿ ಓದ್ತಿದ್ದೀನ ಶಕ್ತಿ ಬೇಕು ಅನ್ನಕ್ಕೆ. ಹೊಟ್ಟೆ ಹಸ್ವಾದ್ರೆ ಮತ್ತೆ ತಿಂತೀನಕ್ಕ, ನೀನು ತಿಂಡಿ ಮಾಡು. ಸ್ನೇಹ, ನೀನು ಅವಳ್ತವ ಮಾತಾಡಿ ಗೆಲ್ಲಕ್ಕಾಯ್ತದೆ ಅನ್ಕೊಂಡಿದ್ಯಾ? ನೀನು ಒಂದು ಮಾತಾಡಿದ್ರೆ ಅವಳು 4 ಹೇಳ್ತಾಳೆ. ಬಾರವಿ, ನೀನು ತಿಂಡಿ ಮಾಡಿವಂತೆ. ಅಕ್ಕ ನಿಮ್ಮದು? ನಾನುವೇ ಮಾಡ್ತೀನಿ. ಸುಮಾ, ಫೋನ್ನ ಪಕ್ಕಕ್ಕೆ ಮಾಡಿಬಿಟ್ಟು ತಿನ್ನು. ನೀನು ತಿನ್ನೋದೆಲ್ಲ ಚಾರ್ಜ್ ಏರ್ದಂಗೆ ಫೋನ್ಗೆ ಏರ್ತೈತಾ ಯೋನೋ? ಸರಿ ಆಯ್ತಕ್ಕ. ಹಾಯ್ ಸುಮಾ. ಪಾಪ ಅವಳಿಕೆ ಹೆಲೋ. ಹಾಯ್ ಸುಮಾ. ಸುಮಾ ಹಾಯ್. ನೀನು ಯಾಕವಿ ಹಿಂಗೆ ನಿಂತಿದ್ಯಾ? ಆ ಹುಡ್ಗ ಹೇಳ್ಕಿತ ಆಯ್ ಅಂತವನೇ. ಹಾಯ್ ಹಾಯ್ ಸಚಿನ್. ಪಾಪ ಕೂತ್ಕೋ. ಇಲ್ಲ ಪರವಾಗಿಲ್ಲ, ನಾನು ನೋಟ್ಸ್ ತೊಗೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಕಣಪ್ಪ. ಸುಮಾ, ಮೆಷಿನ್ ಲರ್ನಿಂಗ್ ನೋಟ್ಸ್ ಬೇಕಾಗಿತ್ತು. ಅವತ್ತು ನಾನು ಕಾಲೇಜಿಗೆ ಬಂದಿರಲಿಲ್ಲ, ಸೊ. ಓ ಅದಾ, ಕೊಡ್ತೀನಿ ಬಾ. ಬಾರವಿ, ನೀನು ತಿಂಡಿ ಮಾಡಿ. ಹೇಯ್, ಏನು ನೀನು ಹುಡ್ಕಾಟ ಆಡ್ಬೇಡ. ನೀನು ನೋಡಬೇಕು ಅನ್ನಿಸ್ತು, ಬಂದೆ. ಮುದ್ದೆ ತಿಂತೀಯ ನೀನು? ಮನೇಲಿ ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾರೆ? ಎಲ್ಲಿ? ಅಪ್ಪ ಅಮ್ಮ ಯಾರು ಕಾಣಿಸ್ತಿಲ್ವಲ್ಲ? ಸಚಿನ್, ನನ್ನ ಹೆಸರು ಅಷ್ಟೊಂದು ಸ್ವೀಟ್ ಆಗಿದೆಯಾ? ಕೈ ಬಿಡು. ನಾನು ಏನು ಮಾಡೋ ಪ್ಲ್ಯಾನ್ಸಲ್ಲಿಲ್ಲ, ಬಿಡೋ ಅಂತ ಹೇಳಿ ನನ್ನನ್ನು ವಿಲನ್ ಮಾಡಬೇಡ. ಹುಡುಗಿರು ಎಲ್ಲಿ ನೋಯಿಸ್ತಾರೋ ಅಲ್ಲೇ ಗಿಲ್ತಿಯಲ್ಲೇ. ಓಹೋ, ಎಷ್ಟು ಹುಡುಗಿನ ನೋಯಿಸಿದ್ದಾರೆ? ಸದ್ಯಕ್ಕೆ 0, ಬಟ್ ಯಾವ್ದು 1. ನಾನೇ ನೋಯಿಸಲ್ಲ. ಅದಕ್ಕೆ ತಾನೇ ನಾನು ಇಲ್ಲಿವರೆಗೂ ಬಂದಿದ್ದು. ಸುಮಾ, ನಿಂದು ಯಾವ್ದಾದ್ರು ಬಟ್ಟೆ ಒಗ್ಯಾಕಿದ್ಯಾ? ಸಚಿನ್, ತಗೋ, ನೀನು ಕೇಳ್ತೀಯಲ್ಲ ಡೇಟಾಬೇಸ್ ನೋಟ್ಸು, ನಂಗೆ ನಾಳೆ ಕಾಲೇಜಲ್ಲಿ ಕೊಡು. ಸರಿ, ಥ್ಯಾಂಕ್ಸ್. ಬರ್ತೀನಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.